ಈ ಚರ್ಚೆ ಬಂದಿದೆ. ಎಲ್ಲ ಖಾಲಿ ಖಾಲಿ ಎಲ್ಲ ಖಾಲಿ ಎಲ್ಲ ಖಾಲಿ. ನಮ್ಗಿಲ್ಲ ಕ್ಲಾಸ್ ಇವತ್ತು, ನಿಮ್ಗಿಲ್ಲ. ನಿಮ್ಗೆ ಕ್ಲಾಸ್ ಇಲ್ಲ ಈಗ? ಕ್ಲಾಸ್ ಇಲ್ಲ, ಯಾರು ಕ್ಲಾಸ್ ಇಲ್ಲ, ಟೀಚರ್ಸ್ ಬಂದಿಲ್ಲ. ನೋಡ್ರು ನಮ್ಮ ಕಾಲೇಜಿನ ಫಿನಾನ್ಸ್ ಮ್ಯಾನೇಜರ್ ಮಿಸ್ಟರ್ ಮನೋಜ್ ಗೌಡ, ನಮ್ಮ ಕಾಲೇಜಿನ ಕೀರ್ತಿ ಮನೋಜ್ ಗೌಡ ಸ್ವಲ್ಪ ಸೊ ಯೋ ಗೈಸ್, ಹಾಯ್, ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಇವತ್ತು ಡೇ 2 ಆಫ್ ಮೈ ವ್ಲಾಗ್, ಅಂದರೆ ಕಾಲೇಜ್ನ 2ನೇ ದಿನ. ಆ್ಯಂಡ್ ಟೈಮ್ ಮಾಮೂಲಿ 9 ಗಂಟೆ ಆಗಿದೆ. ಬೇಗ ಕಾಲೇಜ್ಗೆ ಹೋಗ್ಬೇಕು. ಇವಾಗ ಬಸ್ಸು ಇವತ್ತಾದ್ರು ಸ್ವಲ್ಪ ಬೇಗನೆ ಸಿಕ್ಕಲಿ. ಇವತ್ತು 9 ಗಂಟೆ, ಫುಲ್ 9 ಗಂಟೆ ಆಗ್ಬಿಟ್ಟಿದೆ ಇವತ್ತಂತೂ. ಫಸ್ಟ್ ಕ್ಲಾಸ್ ತಗೋಬೋದು, ಯಾರಾದರೂ ತಗೋತಾರೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಕ್ಲಾಸ್ಗೆ ಹೋದ್ಮೇಲೆ ನೋಡೋಣ. ಮೊದಲು ಬಸ್ ಸ್ಟ್ಯಾಂಡ್ಗೆ ಹೋಗೋಣ. ಮೊದಲು ಸ್ಟ್ಯಾಂಡಿಗೆ ಹೋಯ್ತಿದ್ದಂಗೆ ಬಸ್ಗಳಿಗೆ ಕಾಯೋಂಥ ಅವಶ್ಯಕತೆನೇ ಇರಲಿಲ್ಲ ಇವತ್ತು. ಬೇಗನೆ ಒಂದು ಬಸ್ ಬಂತು. ಅಲ್ಲೇ ಹೋದ ತಕ್ಷಣ ಒಂದು ಬಸ್ ಬಂತು. ಆ ಬಸ್ಸು ಬೇಗನೆ ಹತ್ಕೊಂಡೆ. ಅಲ್ಲಿ ನೋಡ್ರೆ ನಂಗೆ ಒಂದು ಸೀಟ್ ನಂಗೋಸ್ಕರ ಕಾಯ್ತಾಯಿತ್ತು. ಸೀಟಲ್ಲಿ ಹೋಗಿ ಬೇಗನೆ ಕೂತ್ಕೊಂಡೆ. ಸೊ ಲಕ್ಕಿ ನಂಗೆ ಒಂದು ಸೀಟ್ ಸಿಕ್ತು. ಬೆಳಿಗ್ಗೆ ಟೈಮಲ್ಲಿ ಬಸ್ಗಳಲ್ಲಿ ಸೀಟ್ ಸಿಕ್ಕೋದೇ ತುಂಬ ಕಷ್ಟ. ಸೀಟ್ ಸಿಕ್ಕಿದ ಖುಷಿಲಿ ಬ್ಲೂಟೂತಲ್ಲಿ ಸಾಂಗ್ ಹಾಕೊಂಡು ಕೇಳ್ತಾ ಅಲ್ಲೇ ಮುನುಗ್ಬಿಟ್ಟೆ. ಬಸ್ಸು ಬೇಗನೆ ಗನ್ನೌಸಿಗೆ ಬಂತು. ಯಾವಾಗ ಬಂತು ಹೆಂಗೆ ಅಂತಲೇ ಗೊತ್ತಾಗಲಿಲ್ಲ. ಬೇಗನೆ ಕೆಳಗಡೆ ಇಳಿದೆ. ದಿನ ಬೆಳಗ್ಗೆ ಇದೇ ಥರ ಆದರೆ ಫುಲ್ಲು ನೆಮ್ಮದಿ ಆರಾಮಾಗಿ ಬರ್ಬೋದು ಕಾಲೇಜಿಗೆ. ಜಸ್ಟ್ 2 ಸಾಂಗ್ ಕೇಳೋ ಅಷ್ಟರಲ್ಲಿ ಕರ್ಕೊಂಬಿಟ್ಟೆ ಊಟ. ರೆಡ್ ಬಸ್ ಅಂದರೆ ನಾನು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಜಾಸ್ತಿ ವೆಯ್ಟ್ ಮಾಡೋಂಗೇ ಇಲ್ಲ ನಾನು. ಅಂದರೆ ನಮ್ಮದು ಇವತ್ತು ಜಾಸ್ತಿ ವೆಯ್ಟ್ ಮಾಡಲೇ ಇಲ್ಲ. ಡೈರೆಕ್ಟಾಗಿ ಹೋದ ತಕ್ಷಣ ಅಲ್ಲೇ ಬಸ್ ಸಿಕ್ತು, ಅಲ್ಲೇ ಅದಕ್ಕೆ ಹೋಗ್ಬಿಟ್ಟೆ. ರೆಡ್ ಬಸ್ ಜಸ್ಟ್ 10 ಮಿನಿಟ್ಸ್ ಜಾಸ್ತಿ ಎಲ್ಲೂ ಸ್ಟಾಪ್ ಕೊಡೋದಿಲ್ವಲ್ಲ, ಡೈರೆಕ್ಟಾಗಿ ಕರ್ಕೊಂಬಿಡ್ತಾರೆ. ಹಿಂಗಾದರೆ ನಾವು ಬೇಗನೆ ಬರ್ಬೋದು. ಬಟ್ ಹಂಗಾದ್ರೆ ಲೇಟಾಗಿ ಬಂದಿದ್ದೀನಿ. ಬಸ್ಸಿಗೆ ಅಂತ ಅನ್ಕೊಬಿಟ್ಟು ಹಂಗೆ ಲೇಟಾಗಿ ಬಂದಿವತ್ತು. ಫಸ್ಟ್ ಕ್ಲಾಸ್ ಇವತ್ತು ಏನು ಮಾಡಿಸ್ತೇ ಹೋದರೆ 5 ಲಕ್ಷ. ಫಸ್ಟ್ ಆಫ್ ಆಲ್ ನಾನು ಇವತ್ತು ಲೇಟ್ ಆಗಿದ್ದೆ ID ಕಾರ್ಡಿಂದ. ನೆನ್ನೆ ID ಕಾರ್ಡ್ ಹಾಕಿದ್ದೀರಾ, ಕಳ್ಳ ಬಟ್ಟೆ ಹಾಕಿದ್ದೆ. ಹಾಕ್ಬೇಕಾಗಿತ್ತು, ನಾನು ಹಾಕಿದ್ದಿಲ್ಲ. ಮನೆಯಲ್ಲಿ ಹಬ್ಬದ ಕೆಲಸ ನೆಕ್ಸ್ಟ್ ಮಂತು, ಮನೆ ಕ್ಲೀನಿಂಗ್. ಅದರಿಂದ ಸಿಚುವೇಶನ್ ಹಂಗಿತ್ತು. ಹುಡುಕಿ ಸಾಕಾಗೋಯ್ತು ನಂಗೆ. ಆಮೇಲೆ ಮನೆಗೆ ಹೋಗಿ ಎಲ್ಲ ಬಟ್ಟೆ ಕೆಳಗಡೆ ಸಿಕ್ಕಿದ್ದಂಗೆ. ID ಕಾರ್ಡ್ ಬೇಗನೆ ಸಿಕ್ಕಿದ್ರು. ಇವಾಗೆಲ್ಲ ಕ್ಲಾಸ್ ಹತ್ತಿದೆ, ಬಂದೇ ಇಲ್ಲ ಕ್ಲಾಸ್ ಹತ್ರನೇ. ಈಗ ಅಂದರೆ ಕಾಲೇಜ್ ಹತ್ರ ಬಂದೇ ಇಲ್ಲ. ಒಳಗಡೆ ಕ್ಲಾಸ್ ನಡೀತಿದ್ದೆ ಗೊತ್ತಿಲ್ಲ. ಹೋಗಿ ನೋಡೋಣ ಯಾರು ಕ್ಲಾಸ್ ಒಳಗಡೆ ಇರೋದು ಅಂತ. ಸೊ ಹಾಯ್ ಗೈಸ್, ಕಾಲೇಜಿಗೆ ಬಂದೆ. ಕ್ಲಾಸಲ್ಲಿ ಬಿಸಿ ಒಳಗಡೆ ಅವನಿಗೆ ಹೊರಗಿದೆ. ಕ್ಲಾಸ್ ಸ್ಟಾರ್ಟ್ ಆಗಿದೆ, ಡೋರ್ ಕ್ಲೋಸ್ ಆಗಿದೆ. ಒಳಗಡೆ ಹೋದರೆ ಸೇರಿಸೋದಿಲ್ಲ. ಸೊ ಲೈಬ್ರರಿಗೆ ಬಂದಾಗ ಸಿಕ್ಕರು ನಮ್ಮ ಸೀನಿಯರ್ಸ್. ಅವರು ನಂದು ಒಂದೇ ನೇಮು, ರವಿ ಪ್ರಭಾಯ್. ನಿಮ್ಗೆ ಕ್ಲಾಸ್ ಇಲ್ಲ ಈಗ? ಕ್ಲಾಸ್ ಇಲ್ಲ, ಯಾರು ಕ್ಲಾಸ್ ಇಲ್ಲ, ಟೀಚರ್ಸ್ ಬಂದಿಲ್ಲ. ಈ ಚರ್ಚೆ ಬಂದಿದೆ. ಎಲ್ಲ ಖಾಲಿ ಖಾಲಿ ಎಲ್ಲ ಖಾಲಿ ಎಲ್ಲ ಖಾಲಿ. ನಮ್ಗಿಲ್ಲ ಕ್ಲಾಸ್ ಇವತ್ತು, ನಿಮ್ಗಿಲ್ಲ. ಬ್ಲಾಗಲ್ಲಿ ಬಂದಿದ್ದೀರಿ ಇವಾಗ, ನಾನು ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಳೆಯೋರ್ನ ಇನ್ನೂ ಚೆನ್ನಾಗಿ ಬೆಳೆಸಿ. ಥ್ಯಾಂಕ್ ಯು. ಅಲ್ಲ ವಿಶ್ ರಾಂಗ್. ಥ್ಯಾಂಕ್ ಯು ಸೀನಿಯರ್ಸ್ ಬ್ರದರ್. ಕ್ಲಾಸ್ ಮುಗಿದಿದೆ, ಎಲ್ಲ ಫಿಲ್ ಕ್ಲಾಸ್ ಮುಗಿತು ಗೈಸ್. ಬಟ್ ರವಿ ಲೇಟ್ ಮಾಮೂಲಿ ಬಂಕ್ ಮಾಡಿದ. ನೀವು ನೋಡಿದ್ದೀರಾ ನಮ್ಮ ಬಸರ್ ಇನ್ನೂ ಬಜಾಜಿದ್ದಾಗಲೇ ಅರ್ಧ ಗಂಟೆ ಲೇಟ್ ಆಗಿರೋದು. ಅರ್ಧ ಗಂಟೆ ಜಾಸ್ತಿನೇ ಸ್ವಲ್ಪ. ನಾವು ಬೇಗ ಬಂದವರು ಏನು ಮಾಡಿಲ್ಲ, ಬೇಗ ಬಂದ್ರೆ ಇವರೇ ಏನು ಮಾಡಿಲ್ಲ. ನೋಡ್ರು ನಮ್ಮ ಕಾಲೇಜಿನ ಫಿನಾನ್ಸ್ ಮ್ಯಾನೇಜರ್ ಮಿಸ್ಟರ್ ಮನೋಜ್ ಗೌಡ, ನಮ್ಮ ಕಾಲೇಜಿನ ಕೀರ್ತಿ ಮನೋಜ್ ಗೌಡ ಪಾಪ ನೆನ್ನೆ ಅಷ್ಟೇ ಪರವಾಗಿಲ್ಲ ವ್ಲಾಗಲ್ಲಿ ಬಂದಿದ್ರು. ಒಂದ್ 5 ಸೆಕೆಂಡ್ ಸರಿ. ಇವತ್ತು ಅದು ಇಲ್ಲ. ಇವ್ರು ಯಾಕೆ ಕೊಡ್ರೆ ಏನಾಗೋಯ್ತು ಇವತ್ತು ನೋಡ್ರೆ ವಾಚ್ ಮಾಡಿದ್ರೆ ಹೆಂಗೆ ನೋಡಿದ್ರಿ? ಗೌಡ್ರು ನಿನ್ನೆ ಬಾಟಾ ಶೂನ ಪ್ರೈಸ್ ನೋಡಿ ಶಾಕ್ ಆಗಿ ಇನ್ನೂ ಸರಿಯಾಗಿಲ್ಲ. ಅಂದ್ರೆ ಅವ್ರ ಪರಿಸ್ಥಿತಿ ಇನ್ನೂ ಸರಿ ಇಲ್ಲ. ನಿನ್ನೆ ಪ್ರೈಸ್ ಕೇಳ್ಬಿಟ್ರು. ಸೊ ಕ್ಲಾಸ್ ಮುಗಿದೆ, ಇವಾಗ ಕೆಳಗಡೆ ಹೋಗ್ತಿದ್ದೀವಿ. ಸ್ವಲ್ಪ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಎಲ್ರಿಗೂ ಹೇಳ್ತದೆ ಗೈಸ್, ಸಬ್ಸ್ಕ್ರೈಬ್ ಮಾಡಿ ಅಂತ. ಕ್ಲಾಸ್ ಇದಾದ್ಮೇಲೆ ತಿಂಡಿ ಮಾಡಕ್ ಹೋಗ್ತಾ ಇದೀವಿ. ನೋಡಿ ಗೈಸ್, ನಮ್ಮ ಫ್ರೆಂಡ್ಸ್ ಅಂತ ಗಾಯ್ಸ್, ನಮ್ಮ ಹುಡುಗ ಬ್ಲಾಗ್ ಸ್ಟಾರ್ಟ್ ಮಾಡೋನೆ. ಎಲ್ಲರೂ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಳೆಸಿ. ಹೌದು, ಅಷ್ಟು ಹೇಳ್ತಾ ಥ್ಯಾಂಕ್ ಯು. ಬೆಸ್ಟ್ ಮಗ. ಥ್ಯಾಂಕ್ ಯು. ಸ್ವಲ್ಪ ಗೌಡ್ರೆ, ನೀವು ಎಷ್ಟು ಬರ್ತೀರಿ ಗೌಡ್ರೆ?
ಊಟ ನಾಷ್ಟ ಊಟ ಟೈಮ್ ಈಗ ನಾಷ್ಟ ಆಗಿತ್ತಾ? ಗೈಸ್ ನಮ್ ಗೌಡ್ರು ಗಾಡಿ ತಗೊಂಡ್ರೆ ತ್ರಿಬಲ್ ತಗೊಂಡ್ ಅಂತವ್ರೆ. ರಾಘು ಪೊಲೀಸ್ ಇದ್ರೆ ಪಕ್ಕ ಇಟ್ಟಿದ್ ಗ್ಯಾರಂಟಿ. ಬನ್ನಿ ಗೈಸ್ ನೋಡೋದ ಹೆಲ್ಮೆಟ್ ಅನ್ನು ನೆನ್ನೆ ಕರ್ಕೊಂಡು ಇವತ್ತು ಮತ್ತೆ ಗಾಡಿಲಿ ಅಂತ ತ್ರಿಬಲ್ಸ್ ಅದು ಅಲ್ದೆ ಇಲ್ಲಿಂದ ಗಾಡಿ ಬೇಕಣ್ಣ ನಡ್ರಪ್ಪ ಐತಿ. ಸೊ ಗೈಸ್ ಇಲ್ಲಿ ಕ್ಯಾಂಟೀನ್ ಮೇಲೆ ಊಟಕ್ಕೆ ಇಲ್ಲ ಇಬ್ರು ಫ್ರೆಂಡ್ಸ್ ಇದ್ದಾರೆ, ಅವರ ಊಟ ಮಾಡ್ತಾರೆ. ಏನ್ ಹೇಳ್ದೆ? ಅದೇ ಮಾಮೂಲಿ ಮಸಾಲೆ ದೋಸೆ ಮತ್ತೆ ಗೈಸ್ ನಂಗೆ ಬಾತ್ ಮಸಾಲೆ ಅವ್ರು ಬಾತ. ಸೊ ಹಾಯ್ ಗೈಸ್, ಊಟ ಮಾಡೋ ಕ್ಲಾಸ್ ವಾಪಸ್ ಬಂದಿದ್ದೀವಿ. ಹೊಟ್ಟೆ ತರಾಗೋ ಆಯ್ತು ಮಗ, ಹೊಟ್ಟೆ ತುಂಬ ಆಯ್ತು. ಸೋಡಾ ಹಾಕ್ತಾರೆ ಹಂಗಾರು ನೋಡ್ರೆ ಏನ್ ತಿರ್ಗಾಡ್ತಾ ಇದ್ರಿ ಹಿಂಗ್ ಹಿಡ್ಕೊಂಡು ಬ್ಲಾಗ್ ಮಾಡ್ತಿರೋದು. ಏನ್ ಬ್ಲಾಗು ಅಂದ್ರೆ ವಿಡಿಯೋಸ್ ಡೈಲಿ ಲೈಫ್ ವಿಡಿಯೋಸ್ ಬ್ಲಾಗು ಆಯಂಬಿಡ ಹಂಗೆ. ಹಾಯ್ ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಕ್ಲಾಸಸ್ ಎಲ್ಲ ಮುಗ್ದಿದೆ ಈಗ, ಎಲ್ಲರೂ ಹೊಂಟೋಗಿದ್ದಾರೆ. ಇರೋದು ಒಂದಷ್ಟು ಜನ. ಇವತ್ತೇ ಬಂದಿರೋ ಕ್ಲಾಸ್ಗೆ. ನೆನ್ನೆನೂ ಬಂದಿಲ್ಲ. ಇಲ್ಲಿಂದ ಮಂತ್ರಾಲಯ. ದೇವ್ರು ಒಳ್ಳೇದು ಮಾಡಿ. ಸೊ ಗೈಸ್, ಗೋಯಿಂಗ್ ಹೋಮ್. ಮಾರ್ಕೆಟ್ಗೆ ಪ್ರಯಾಣ. ಜೀಪ್ ತೆಣ್ಣೆ, ಬಾಳೆಹಣ್ಣು, ಎಲೆ, ಹೂವು ಏನೋ ಹೇಳಿರ್ಬೋದು ಅದನ್ನು. ಮನೆಗೆ ಮಾರ್ಕೆಟ್ಗೆ ನೋಡಿ ಗೈಸ್, ಇವನ ಜೊತೆ ಮಾರ್ಕೆಟ್ಗೆ ಬರ್ತಾವನೆ, ಒಬ್ಬನೇ ಹೋಗಿ ಬೋರು. ಸೊ ಗೈಸ್, ಅಂಗಡಿ ಹತ್ರ ಬಂದಿದ್ದೀನಿ. ಮೊದಲು ಜೀಪ್ ತೆಣ್ಣೆ ತಗೊಳ್ಳೋಣ. ಜೀಪ್ ತೆಣ್ಣೆ ಅಂಕಲ್, ಜೀಪ್ ತೆಣ್ಣೆ ಕೊಡಿ 1 ಲೀಟ್ರ್. ಹೂವು ಮತ್ತು ಎಲೆ ತಗೊಂಡಾಗಿದೆ. ಇನ್ನು ಹಣ್ಣೊಂದು ಬಾಕಿ ಇದೆ. ಹಣ್ಣೊಂದು ಹೊಂಟೋಗ್ಬಿಡ. ಹಣ್ಣೊಂದು ಬಾಕಿ ಇದೆ ಈಗ. ಒಂದು ಸಾಕು ಇದೊಂದು ಹಾಕ್ಬಿಡಿ. ಇದು ಬಸ್ ಸ್ಟ್ಯಾಂಡ್ಗೆ ಬಂದು ಇವಾಗ ಬಸ್ ಇದೆ ಇಲ್ವ ಅಂತ ಗೊತ್ತಿಲ್ಲ. ಬಾಗು ಮನೆಗೆ ಈಗ ಏನು ಮನೆಗೆ ಹೋಗೋದೀಗ ಸಾಗೋಯ್ತು. ಮಾರ್ಕೆಟಲ್ಲಿ ಒಳಗಡೆ ಹೋದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಬೇಗನೆ ಬಸ್ ಸ್ಟ್ಯಾಂಡ್ಗೆ ನಾನು ಮತ್ತೆ ರಾಘು ಬೇಗನೆ ಹೋಗ್ಬೇಕು ಅಂತ ಅವನು ಹೊಂಟೋದ. ನಾನು ನಮ್ಮ ಸ್ಟ್ಯಾಂಡಿಗೆ ಬಂದೆ. 5 ನಿಮಿಷ ಆದಮೇಲೆ ಒಂದು ಖಾಲಿ ಬಸ್ ಬಂತು. ಬೇಗನೆ ಹೋಗಿ ಕೂತ್ಕೊಂಡೆ, ಸೀಟ್ ಇಟ್ಕೊಂಡು. ಅದಾದ ಅರ್ಧ ಗಂಟೆಗೆ ಊರಿಗೆ ಬಂದೆ. ಅಲ್ಲಿಂದ ಮನೆಗೆ 5 ನಿಮಿಷಕ್ಕೆ ಬಂದೆ. ಸೊ ಯೋ ಗೈಸ್, ಮನೆಗೆ ಬಂದಿದ್ದೀನಿ ಈಗ. ಮಾರ್ಕೆಟ್ ಸುತ್ತಾಡಿ ತುಂಬ ಅಂದರೆ ತುಂಬ ಟೈಮ್ ತಗೊಂಡಿದೆ. ನಿಮಗೆಲ್ಲ ವಾಯ್ಸಲ್ಲಿ ಒಂಥರ ಟಿಕ್ 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 ಸೌಂಡ್ ಬರ್ತಿರ್ಬೋದಲ್ಲ. ಮೈಕ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದು ಚೆನ್ನಾಗಿ ಲೋ ಬಜೆಟ್ ಮೈಕ್ ಅಲ್ವಾ, ಅದರಿಂದ ಸ್ವಲ್ಪ ಸೌಂಡ್ ಬರ್ತಿದೆ. ಮುಂದೆ ಅದನ್ನು ಸರಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಕಂಟ್ರೋಲ್ ಇಡೋಕ್ಕೆ ಟ್ರೈ ಮಾಡ್ತೀನಿ ಅದು ಸೌಂಡನ್ನ. ಟಿಕ್ ಟಿಕ್ ಅನ್ನೋದು ಮೋಸ್ಟ್ ಒಳಗಡೆನೇ ಇದು ಮ್ಯಾನುಫ್ಯಾಕ್ಚರ್ಡ್ ಡಿಫೆಕ್ಟ್. ಮೊದಲೇ ಚೆಕ್ ಮಾಡಬೇಕಾಯ್ತು ನಾನು. 7 ಡೇಸ್ ರಿಪ್ಲೇಸ್ಮೆಂಟ್ ಇತ್ತು. 7 ಡೇಸ್ ರಿಪ್ಲೇಸ್ಮೆಂಟ್ ಕೂಡ ಮುಗ್ದೋಗಿದೆ ಅದು. ಸೊ ಗೈಸ್, ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್. ಕೋಪ ನೋಡಿ, ಕೋಪನ ಏನೋ ಕೋಪ ನನ್ನ ಹತ್ರನೇ. ಕೋಪ ನೋಡಿ, ಕೋಪ.